ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್ ದಾವಣಗೆರೆ ಅಡ್ಮಿಷನ್ ಓಪನ್ ನಾವ್. ಸಿದ್ದರಾಮಯ್ಯ ಅವರು ಹೇಳ್ತಾರೆ ಬಾಗಲಕೋಟೆ ಮತ್ತು ದಾವಣಗೆರೆ ಎರಡರಲ್ಲೂ ನೀವೇನು ಹೇಳ್ತೀರಿ ಬ್ರದರ್? ಅವ್ರದ್ದು ಬಿಟ್ಟಾಕಿ ಹೇಳ್ತೀವಿ, ನಾವು ಹೇಳ್ತೀವಿ, ಅವರು ಹೇಳ್ತಾರೆ. ನಮಗಿಂತ ನಿಮ್ಮ ಅಭಿಪ್ರಾಯ ಹೇಳಿ. ನೀವು ಇಷ್ಟೆಲ್ಲ ಸುತ್ತಿದ್ದೀರಲ್ಲ ಈಗ. ಎರಡು ಕಡೆನೂ ಫೈಟ್ ಇದೆ ಸರ್. ಈ ಒಂದು ರಾಜ್ಯದಲ್ಲಿ ನಡೀತಾ ಇರತಕ್ಕಂಥ ಎರಡು ಉಪಚುನಾವಣೆಗಳು, ದಾವಣಗೆರೆ ಹಾಗೂ ಬಾಗಲಕೋಟೆ, ಎರಡೂ ಕ್ಷೇತ್ರದಲ್ಲಿ ಹಿರಿಯ ಶಾಸಕರುಗಳು ನಿಧನರಾದಂಥ ಹಿನ್ನೆಲೆಯಲ್ಲಿ ಈ ಚುನಾವಣೆ ಬಂದಿದೆ. ನಾನು ಇವತ್ತು ಮೊದಲನೇ ಬಾರಿ ಬಂದಿದ್ದೇನೆ, ಮೊದಲನೇ ದಿವಸ. ಕಾರಣ ವಿಧಾನದಲ್ಲಿ ಲೋಕಸಭೆಯ ಕಲಾಪಗಳು ಮತ್ತು ನಮ್ಮ ಇಲಾಖೆಯ ಕಾರ್ಯಗಳಲ್ಲಿ ಭಾಗವಹಿಸಬೇಕಾದಂಥ ಹಿನ್ನೆಲೆಯಲ್ಲಿ ನಾನು ಇಲ್ಲಿವರೆಗೆ ಬರಲಿಕ್ಕಾಗಿರಲಿಲ್ಲ. ಇವತ್ತು ದಾವಣಗೆರೆಯ ನಮ್ಮ ಅಭ್ಯರ್ಥಿ ದಾಸಕರಿಯಪ್ಪ ಶ್ರೀನಿವಾಸ್ ಅವರ ಪರವಾಗಿ ಜನತೆಗೆ ಮನವಿ ಮಾಡಲಿಕ್ಕೆ ಬಂದಿದ್ದೇನೆ. ಇಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ನಡೀತಿರತಕ್ಕಂಥ ಚುನಾವಣೆಯ ಇಶ್ಯೂಗಳನ್ನು ನೋಡ್ತಾ ಇದ್ದೀನಿ. ಯಾವ್ಯಾವ ರೀತಿಯಲ್ಲಿ ಇವತ್ತು ನೀವು ಮುಖ್ಯಮಂತ್ರಿಗಳು 2 ಸೀಟ್ ಗೆದ್ದಾಯಿತು ಅಂತ ಹೇಳ್ತಾರಲ್ಲ, ನೀವೇನು ಹೇಳ್ತೀರಿ ಅಂದರೆ, ಆ ಎರಡು ಚುನಾವಣೆಯನ್ನು ಗೆಲ್ತಕ್ಕಂಥದ್ದಕ್ಕೆ ಈ ಸರ್ಕಾರದ ಜನಪರವಾದಂಥ ಕಾರ್ಯಕ್ರಮಗಳನ್ನು ನೋಡಿಕೊಡ್ತಾ ಇದ್ದಾರೋ ಇಲ್ಲ ಇವರ ಒಂದು ಹಣದ ಹೊಳೆ ಏನು ರಸ್ತಾರಲ್ಲ ಅದು ನೋಡಿ ಜನ ಓಟ್ ಹಾಕ್ತಾರೆ. ಇದು ಪ್ರಶ್ನೆ. ಅವರು ಗ್ಯಾರಂಟಿ ಕೊಟ್ಟಿದ್ದೇವೆ ಅನ್ನೋದೇ ಒಂದು ವಿಷಯ ಹೇಳ್ತಾರೆ. ಯಾರಪ್ಪನ ಮನೆಯಿಂದ ಕೊಟ್ಟರು ಗ್ಯಾರಂಟಿ ರಾಜ್ಯದ ಜನತೆಯ ಮೇಲೆ ತೆರಿಗೆಯನ್ನು ಮೇಲಿಂದ ಮೇಲೆ ಹಾಕಿ ಜನಗಳಿಂದ ಕಿತ್ತು ಕೊಟ್ಟವರು. ಒಂದು ಕಡೆ ಹೇಳ್ತಾರೆ ನಾವು ಈ ದೇಶದ ತಲಾವಾರು ಆದಾಯದಲ್ಲಿ 2ನೇ ಸ್ಥಾನದಲ್ಲಿದ್ದೇವೆ, ಕೇಂದ್ರ ಸರ್ಕಾರಕ್ಕಿಂತ ನಾವು ಮೇಲಿದ್ದೀವಿ, ಆರ್ಥಿಕವಾಗಿ ಸದೃಢವಾಗಿದ್ದೇವೆ, ಇದೆಲ್ಲ ಹೇಳ್ತಾರಲ್ವೇ. ಮತ್ತು ತಲಾದಾಯ 2ನೇ ಸ್ಥಾನದಲ್ಲಿ ಇರೋದಾದರೆ ಜನ ಎಲ್ಲ ಸಂಪದ್ಭರಿತವಾಗಿದ್ದಾರೆ ಅಲ್ವೇ? ಜನ ಇಷ್ಟು ಸಂಪದ್ಭರಿತವಾಗಿ ಇವರ ಆಡಳಿತದಲ್ಲಿ ಇದ್ದಾಗ ಈ ಗ್ಯಾರಂಟಿ ಸ್ಕೀಮ್ ಅವಶ್ಯಕತೆ ಇದೆಯಾ? ಅಷ್ಟೊಂದು ಜನಗಳನ್ನು ತಲಾದಾಯದಲ್ಲಿ ಮೇಲ್ತಂದು ಆರ್ಥಿಕವಾಗಿ ಸದೃಢವಾಗಿ ಅವ್ರು ಬದುಕ್ತಕ್ಕಂಥ ವಾತಾವರಣ ಇವ್ರು ನಿರ್ಮಾಣ ಮಾಡಿದರೆ ಈ ಸರ್ಕಾರದಲ್ಲಿ ಈ ಗ್ಯಾರಂಟಿ ಇಟ್ಕೊಂಡು ಯಾಕೆ ಹೋದರು? ಅಭಿವೃದ್ಧಿ ಅಂತಕ್ಕಂಥದ್ರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಅನ್ನೋದ್ರ ಬಗ್ಗೆ ಪದ ಮರ್ತೇ ಹೋಗಿದೆ. ಈಗ ರಾಜ್ಯದ ಅಭಿವೃದ್ಧಿ ಅಂದರೆ ಆ ಪದದ ಅರ್ಥವೇ ಇಲ್ಲ ಅವ್ರದ್ದು ಅನ್ನೋದು ನನ್ನ ಅಭಿಪ್ರಾಯ. ಬಿಹಾರದೊಳಗಡೆ ಯಾಕೆ 10,000 ಕೊಟ್ಟರು ಚುನಾವಣೆಗಿಂತ ಮುಂಚೆ? ನಾನು ಅಲ್ಲಿ ಕೊಟ್ಟರು ಇಲ್ಲಿ ಕೊಟ್ಟರು ಅನ್ನೋದಕ್ಕಿಂತ ನಾವೇನು ಮಾಡಬೇಕು ಅದು ಮುಖ್ಯ. ನನಗೆ ಬೇಕಾಗಿರೋದು ಕರ್ನಾಟಕಕ್ಕೆ ಏನು ಮಾಡ್ತೀವಿ ನಾವು ಅನ್ನೋದು ಮುಖ್ಯ. ಈಗ ಗ್ಯಾರಂಟಿ ಕೊಡೋದಕ್ಕೆ ನಂದೇನು ಅಬ್ಜೆಕ್ಷನ್ ಇಲ್ಲ. ಈಗ ನಾನು ರೈತರ ಸಾಲ ಮನ್ನಾ ಮಾಡಿದೆ, 25,000 ಕೋಟಿ ಹೊಂದಿಸೋದಕ್ಕೆ ಆ ಸಂದರ್ಭದಲ್ಲಿ ಕಾರ್ಯಕ್ರಮ ಏನು ಕೊಟ್ಟು ರೈತರು ಸಾಲ ಮನ್ನಾ ಮಾಡಿದ್ದೀವಿ ಅಂತ ಹೇಳಿ ಅಭಿವೃದ್ಧಿ ಕೆಲಸ ಮಾಡೋದಕ್ಕೆ 1 ವರ್ಷ ಆಗಲ್ಲ ಅಂತ ಕೂತ್ನ ನಾನು ರೈತರ ಸಾಲ ಮನ್ನಾ ಮಾಡಿ ಪ್ರತಿ ಕ್ಷೇತ್ರಗಳ ಶಾಸಕರ ಒಂದು ಮನವಿ ಮೇರೆಗೆ ನಾನು ಕೊಟ್ಟಂಥ ಹಣ ಇದೆಯಲ್ಲ ಆರ್ಥಿಕವಾಗಿ, ಅದು BJP ಇರಲಿ, ಕಾಂಗ್ರೆಸ್ ಇರಲಿ, JDS ಇರಲಿ, ಒಂದು 4-5 ವರ್ಷ ನನ್ನ ಹತ್ರ ಹೇಳೋರು, 4-5 ವರ್ಷ ನೀನು ಕೊಟ್ಟಂಥ ಹಣದಿಂದಲೇ, ನಿನ್ನ ಕಾಲದಲ್ಲಿ ಕೊಟ್ಟ ಹಣದಿಂದಲೇ ನಾವು ಸ್ವಲ್ಪ ಇನ್ನೂ ಗೌರವ ಉಳಿಸ್ಕೊಂಡಿದ್ದೀವಿ, ನಾವು ಕ್ಷೇತ್ರಕ್ಕೆ ಓಡಾಡೋಕ್ಕಾಗ್ತಿದೆ ಅಂತಕ್ಕಂಥದ್ದನ್ನು ಹಲವಾರು ಕಾಂಗ್ರೆಸ್ನ ನಾಯಕರೇ ಹೇಳೋರು. ಇವತ್ತೇನಾಗಿದೆ, ನೀವು ಗ್ಯಾರಂಟಿ ಇನ್ನೂ 2,000 ಜಾಸ್ತಿನೇ ಮಾಡಿ, ನಂದೇನಿಲ್ಲ, ತಕರಾರಿಲ್ಲ ನಾನು. ಬಟ್ ಇಲ್ಲಿ ಅಭಿವೃದ್ಧಿಗೆ ಸಂಬಂಧಪಟ್ಟಾಗೆ ಈಗ ನೀವೇ ಕೆಲವು ಪತ್ರಿಕೆಯಲ್ಲಿ ಬರೋದ್ರಪ್ಪ, ಸುಮಾರು
400-500 ಕೆಲಸಗಳಿಗೆ ಫೌಂಡೇಶನ್ ಹಾಕಿದ್ರು. ಈಗ ಕಾಲು ಭಾಗ ಕಟ್ಟಿದ್ದಾರೆ, ಅರ್ಧ ಭಾಗ ಕಟ್ಟಿದ್ದಾರೆ. ಅದು 6-7 ವರ್ಷ ಆಗಿದೆ. ಅದನ್ನು ಇನ್ನೂ ಕಂಪ್ಲೀಟ್ ಮಾಡಿಲ್ಲ 6-7 ವರ್ಷದಲ್ಲಿ. ಈಗ ನೀವು ಕಂಪ್ಲೀಟ್ ಮಾಡಿದೆ ಬೇರೆ ಬೇರೆ ಕೆಲಸ ಅಂತ ಹೋದರೆ ರಾಜ್ಯದ ಜನತೆ ದುಡ್ಡು ಎಲ್ಲಿಗೆ ತಗೊಂಡು ಹೋಗ್ತೀರಿ? ಯಾವ ಥರ ಮಾಡ್ತೀರಿ? ಅದ್ರ ಉಪಯೋಗ ಏನು ಮಾಡಿದ್ದೀರಿ? ಮನೆಗಳ ವಿಷಯದಲ್ಲಿ ಹೇಳ್ತಾರೆ, ಅಯ್ಯೋ ಅಷ್ಟು ಕೊಡ್ತೀವಿ ಇಷ್ಟು ಕೊಡ್ತೀವಿ, ಲಕ್ಷ ಅಲ್ಲ, ಅದೇನು ಲೆಕ್ಕ ಇಲ್ಲ. ಎಷ್ಟು ಮನೆ ಕೊಟ್ಟವರು ಈ ಕಳೆದ 3 ವರ್ಷದಲ್ಲಿ ಗೊತ್ತಿಲ್ಲಪ್ಪ ನನಗೆ. ಹುಡುಕಬೇಕು ದುರ್ಬೆ ಹಾಕಿ. ಸಿದ್ದೇಶಣ್ಣ ಬಾರಣ್ಣ ಇಲ್ಲಿ ಎಲ್ಲಣ್ಣ ಸಿದ್ದೇಶಣ್ಣ ಒಳಗೋಗ್ಬಿಟ್ರು. ಈಗ ದಾವಣಗೆರೆ ಅಭಿವೃದ್ಧಿ ರಸ್ತೆಗಳು ನೋಡಿ, ಅದು ನೋಡಿ, ಇದು ನೋಡಿ ಅಂತ ಹೇಳ್ತೀರಲ್ಲ. ದಾವಣಗೆರೆಯ ಅಭಿವೃದ್ಧಿಗೆ ಸ್ಮಾರ್ಟ್ ಸಿಟಿ ಅಂತ ಬಂತಲ್ಲ, ಸ್ಮಾರ್ಟ್ ಸಿಟಿಯಿಂದ ಬಂದ ದುಡ್ಡು ಎಷ್ಟು? 900 ಕೋಟಿ. ಸ್ಮಾರ್ಟ್ ಸಿಟಿಗೆ ಹಲವಾರು ರೈಲ್ವೆಯ ಕಾರ್ಯಕ್ರಮಗಳು ಬಂತಲ್ಲ. ನಾನು ಭಾಷಣ ಮಾಡೋಕೆ ಕೊಡ್ತೀನಲ್ಲ, ಪಟ್ಟಿ ಇದೆ ನನ್ನ ಹತ್ರ. ಇಲ್ಲಿ ನಿಮ್ಮ ಕೆಲವು ಥಿಯೇಟ್ರ್ಗಳ ಮುಂದೆ ಅಂಡರ್ ಪಾಸು ಇವೆಲ್ಲ ಕಟ್ಟವರಲ್ಲಿ, ಪದ್ಮಾಂಜಲಿ ಥಿಯೇಟ್ರು, ಯಾವುದೋ ಥಿಯೇಟ್ರ್ ಮುಂದೆ, ಅಲ್ಲ ಅಶೋಕ ಥಿಯೇಟ್ರು, ಹೀಗೆ ಎಲ್ಲ ಕಡೆ. ಇದು ಯಾವ ಹಣದಲ್ಲಾಯಿತು? ಕೇಂದ್ರ ಸರ್ಕಾರದ ಕಾರ್ಯಕ್ರಮಗಳು, ನಿಮ್ಮ ಆಸ್ಪತ್ರೆ, ಹಲವಾರು ವಿಷಯದಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಹಣ ಕಳೆದ 7-8 ವರ್ಷದಲ್ಲಿ ಸಿದ್ದೇಶಣ್ಣ ಅವರು ಸಂಸತ್ ಸದಸ್ಯರಾಗಿ ಪಾಪ ಅವ್ರು ಹೇಳ್ಕೊಳ್ಳಿಲ್ಲ, ನಮ್ಮ ಥರ ಪ್ರಚಾರ ಮಾಡ್ಕೊಳ್ಳಿಲ್ಲ. ಏನೇನು ಮಾಡಿದ್ದೀವಿ ಕೇಂದ್ರ ಸರ್ಕಾರದಿಂದ ಹಣ ತಂದು ಅಂತೇಳಿ. ನೀವು ಮಾಡಿಲ್ಲ ಅದು ಪಾಪ. ಆ ಪ್ರಚಾರ ಇಲ್ಲದೆ ಇಲ್ಲಿ ಬೇರೆ ರೀತಿ ಪ್ರಚಾರಗಳು ನಡೆದೋಯ್ತು. ಸರ್, ಸಿದ್ದರಾಮಯ್ಯವರು ಪ್ರತಿ ಭಾಷಣದಾಗ ಹೇಳೋದು ಒಂದೇ, ಕಳೆದ ಬಾರಿ 3 ಚುನಾವಣೆ ನಡೆದು, ಉಪಚುನಾವಣೆ. ಅದರಲ್ಲಿ 2 CM, ಮಾಜಿ CM ಮಕ್ಕಳೇ ಗೆಲ್ಲಿಲ್ಲ. ಅಯ್ಯೋ, ಉಪಚುನಾವಣೆ ಹಲವಾರು ಚುನಾವಣೆಗಳು ಫಲಿತಾಂಶಕ್ಕೆ ನೋಡಿದ್ದೀವಿ. ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ನಡೆದಂಥ ಉಪಚುನಾವಣೆಗಳಲ್ಲಿ ಆ ಅಧಿಕಾರ ಇರ್ತಕ್ಕಂಥ ಪಕ್ಷದವ್ರಿಗೆ ಗೆಲ್ಲೋದು ಸರ್ವೇ ಸಾಮಾನ್ಯ. ಈಗ ಉದಾಹರಣೆಗೆ ಈಗ ನಾವು BJPದೇ ತಗೊಳ್ಳೋಣ. ನಾವು ಅವರು ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ. KR ಪೇಟೆ ಉಪಚುನಾವಣೆ ನಡೀತು. KR ಪೇಟೆ ಉಪಚುನಾವಣೆಯಲ್ಲಿ BJPಗೆ ಇದರಲ್ಲಿ ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ. ಆ ಕ್ಷೇತ್ರ BJP ಅಭ್ಯರ್ಥಿ ಗೆದ್ದರು. ಶಿರಾದಲ್ಲಿ ನಿಮ್ಮ ಪಕ್ಕದಲ್ಲೇ ಇಲ್ಲಿ ತುಮಕೂರಲ್ಲಿ BJP ಅಭ್ಯರ್ಥಿನೇ ಗೆದ್ದರು. ಅವತ್ತು BJP ಸರ್ಕಾರ ಇತ್ತು. ಆ ಸೀಟ್ಗಳು ಎಂದೂ ಸಹ BJP ಗೆದ್ದಿಲ್ಲ. ನಾನು ಏನು 2 ಉದಾಹರಣೆ ಕೊಟ್ಟಿದ್ದೀನಿ. ಅದು 2 ಕ್ಷೇತ್ರದ BJP ಗೆದ್ದೇ ಇರಲಿಲ್ಲ. ಸಾರ್ವತ್ರಿಕ ಚುನಾವಣೆ ಆಯಿತು, ಮುಂದೆ 2 ಕ್ಷೇತ್ರ ಗೆದ್ರ. ಈಗಲೂ ಅಷ್ಟೇ ಪಾಪ ಅವರು ಯಾವುದೋ ಭ್ರಮೇಲೆ ಮುಂದೇನೋ ನಾವೇ 2028 ನಾವೇ ಏನು ಹೇಳ್ತಾರೆ. 28 ಜನ ಯಾವ ತೀರ್ಮಾನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡಿ. ಸರ್, IPL ವಿಚಾರವಾಗಿ ಸರ್, IPL ವಿಚಾರವಾಗಿ ಏನು ಬ್ರದರ್? IPL ವಿಚಾರವಾಗಿ ಸರ್, ಇವಾಗ PAಗಳು ಕೂಡ ಕ್ಯೂವಲ್ಲಿ ನಿಂತಿದ್ದಾರೆ, ನಮಗೂ ಟಿಕೆಟ್ ಕೊಡಿ ಅಂತ. ಈಗ ನೋಡಿ, IPL ವಿಷಯ ಇದೆಯಲ್ಲ, ನಗುಪಾಟ್ಲು ಮಾಡ್ಕೊಂಡ್ರು ಈ ಸರ್ಕಾರ. ಆ ಉಪಮುಖ್ಯಮಂತ್ರಿಯಿಂದ ಹಿಡಿದು ಹಲವಾರು ಕೆಲವು ಶಾಸಕರುಗಳು ವಿಧಾನಸಭೆಯಲ್ಲಿ ಮಾತಾಡಿದಂಥದ್ದು ಇದೆಯಲ್ಲ, ನಗುಪಾಟ್ಲು ಮಾಡ್ಕೊಂಡ್ರು ಈ ಸರ್ಕಾರ. ನೀವು ಹಿಂದಿನ ಇತಿಹಾಸಗಳು ತೆಗೀರಿ. ಈಗ IPL ಬೇರೆ. ಪ್ರತಿ ಟೆಸ್ಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಬ್ಲ್ಯಾಕ್ ಆ್ಯಂಡ್ ವೈಟ್ TV ಇಟ್ಕೊಂಡಿದ್ವಲ್ಲ ಆ ಟೈಮಲ್ಲಿ. ಪ್ರತಿ ಕ್ರಿಕೆಟ್ ಮ್ಯಾಚ್ಗಳು ನಡಿಬೇಕಾದ್ರೆ ಶಾಸಕರಿಗೆ 1 ಪಾಸನ್ನು ಕೊಡೋರು. ಪ್ರತಿ ಕ್ರಿಕೆಟ್ನ ಒಂದು ಸಂದರ್ಭದಲ್ಲಿ ಮಿನಿಸ್ಟ್ರಿಗಳಿಗೆ 2 ಪಾಸ್ ಕೊಡೋರು. ಅವ್ರು ಕೇಳದೇ ಇದ್ದರೂ ಕೊಡೋರು. ಜನರಲ್ ಹಾಸ್ಟೆಲ್ಗಳಿಗೆ ಕಳಿಸೋರು. ಅವ್ರು ಇದ್ರಲ್ಲ ಶಾಸಕರ ಭವನ, ಅವ್ರ ರೂಮ್ಗಳಿಗೆ ಕಳಿಸೋರು ಹಿಂದೆ ಇಲ್ಲ. ಆ ಥರ ಅದು ಸಿಸ್ಟಮ್ ನಡ್ಕೊಂಬಂದಿದೆ. ಈಗ ವಿಧಾನಸಭೆಯಲ್ಲಿ ನಮಗೆ 3 ಪಾಸ್ ಕೊಡಬೇಕು, ಅವರು 4 ಪಾಸ್ ಕೊಡಬೇಕು. ಇದನ್ನು ಅವ್ರ ಮೇಲೆ ಹೊರೆ ಇದೆ. ಇದೇನು ನಡೆಸ್ಕೊಂಡ್ರು ನಗಪಾಟ್ಲು. ಬಹುಶಃ ಈ ಸರ್ಕಾರಕ್ಕೆ ಕಿಂಚಿತ್ತು ಅದೇನು ಹೇಳ್ತಿರಲ್ಲ, ಸಿದ್ದರಾಮಯ್ಯನವರೇ ಹೇಳ್ತಾರೆ ಮಾನ ಮರ್ಯಾದೆ ಬಗ್ಗೆ ಇದೆಯಾ ಅಂತ ಕೇಳ್ತೀನಿ. ಈಗ ಇಲ್ಲಿ ಸರ್, ಗ್ಯಾಸ್ ವಿಚಾರವಾಗಿ ಅದನ್ನೇ ಒಂದು ಅಮೇರಿಕಾ ಮತ್ತು ಇಸ್ರೇಲು ಇರಾನ್ ಮೇಲೆ ಯುದ್ಧ ಘೋಷಣೆ ಮಾಡಿದ ಮೇಲೆ
ಇವತ್ತು ಹಲವಾರು ದೇಶಗಳಲ್ಲಿ ಹಲವಾರು ಸಮಸ್ಯೆಗಳು ಪ್ರಾರಂಭ ಆಗಿದೆ. ನಮ್ಮ ದೇಶದಲ್ಲಿ ಪ್ರಮುಖವಾಗಿ ಈ ಒಂದು LNG CNGಯ ಒಂದು ಸಮಸ್ಯೆಗಳೇನಿದೆ, ಗ್ಯಾಸ್ನ ಸಮಸ್ಯೆ, ಪ್ರಮುಖವಾಗಿ ಆಟೋ ಡ್ರೈವರ್ಗಳ ಒಂದು ಸಮಸ್ಯೆಗಳನ್ನು ನಾನು ಗಮನಿಸಿದ್ದೆ. ಇಲ್ಲಿ ಈಗ ಕಾಂಗ್ರೆಸ್ನವರು ಅದೇನೋ ಅಟ್ಯಾಕ್ ಮಾಡ್ತಾರಲ್ಲ BJP ಬಗ್ಗೆ, ಇವ್ರು ಇದ್ದಿದ್ರೆ ಏನು ಮಾಡೋರು ಇಂಥ ಸಂದರ್ಭದಲ್ಲಿ? ಸ್ವಲ್ಪ ಹೇಳಿ. ಇವರು ಅದೇ ಜಾಗದಲ್ಲಿ ಇದ್ದಿದ್ರೆ ಇವರೇನು ಮಾಡೋರು? ಅಟ್ಲೀಸ್ಟ್ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಇಂಥ ಒಂದು ಕ್ಲಿಷ್ಟಕರವಾದಂಥ ಪರಿಸ್ಥಿತಿ ಇಡೀ ವಿಶ್ವದಲ್ಲೇ ಇದ್ದಾಗ ಅಟ್ಲೀಸ್ಟ್ ಅವರ ಒಂದು ವಿದೇಶಗಳ ಜೊತೆ ಇಟ್ಕೊಂಡಂಥ ಒಂದು ಬಾಂಧವ್ಯ, ಅದರಿಂದ ಅಟ್ಲೀಸ್ಟ್ ದೊಡ್ಡ ಡ್ಯಾಮೇಜ್ ಆಗೋದನ್ನು ತಪ್ಪಿಸಿರೋದನ್ನಾದ್ರೂ ನಾವು ಹೇಳಬೇಕಲ್ಲ. ಅಷ್ಟು ಕಿಂಚಿತ್ತು ಇವರಿಗೆ ಹೃದಯದಲ್ಲಿ ಇಂಥ ಒಂದು ಸಂದರ್ಭದಲ್ಲಿ ಯಾವ ರೀತಿ ನಡ್ಕೋಬೇಕು ಅಂತಕ್ಕಂಥದ್ದನ್ನು ಹೇಳ್ತಕ್ಕಂಥ ದೊಡ್ಡತನವೂ ಇಲ್ಲ ಅನ್ನೋದು ಅವ್ರ ಹೇಳಿಕೆಗಳಿಂದ ಕಾಣಬಹುದು.